ತನಿಖೆ ಆದಷ್ಟು ಕೂಡ ಈ ಐಶ್ವರ್ಯ ಚಿನ್ನದ ಕಹಾನಿ ಇದೆಯಲ್ಲ ಇದು ಹೊರಗೆ ಬರ್ತಾನೆ ಇದೆ. ಒಬ್ಬರಲ್ಲ ಇಬ್ಬರಲ್ಲ ಹಲವರ ಜೊತೆಗೆ ಇದೇ ರೀತಿಯಾಗಿ ಡೀಲ್ ಮಾಡಿದ್ರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಹಲವರ ಕಡೆ ಇದೇ ರೀತಿಯಾಗಿ ಹಲವರ ಜೊತೆಯಲ್ಲಿ ಇದೇ ರೀತಿಯಾಗಿ ಮಾತಾಡಿದ್ರು, ಅದೀಗ ಗೊತ್ತಾಗ್ತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರಿನಲ್ಲೇ ಹಲವರಿಗೆ ಗಾಳ ಹಾಕಿದ್ರು. ಡಿಕೆ ಸುರೇಶ್ ರೀತಿ ಹಲವರ ಜೊತೆಗೆ ನಟ ಧರ್ಮ ಮಾತಾಡಿದ್ದಾರೆ. ಆಡಿಯೋದಲ್ಲಿ ಈ ಐಶ್ವರ್ಯ, ಶ್ರೇಯಸ್ ಹಾಗೂ ಧರ್ಮೇಂದ್ರ ಮೂವರು ಕೂಡ ಮಾತಾಡ್ತಾ ಇದ್ದಾರೆ. ನಟ ಧರ್ಮ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಈಗ ಲಭ್ಯ ಆಗಿದೆ. ಮಾಜಿ ಸಂಸದ ಮುದ್ದಹನುಮೇಗೌಡರ ಸಂಬಂಧಿ ಶ್ರೇಯಸ್ ಅನ್ನೋರ ಜೊತೆಯಲ್ಲಿ ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಸಂಭಾಷಣೆ ನಡೆಸಿರೋದು. ಆ ಡಿಕೆ ಸುರೇಶ್ ರೀತಿ ಮಾತಾಡಿದ್ದಾರೆ ನಟ ಧರ್ಮೇಂದ್ರ. 12 ಆರೆಂಜ್ ಆಗಿದೆ, 3 ಬೇಕಿತ್ತಲ್ಲ ಅಂತ ಈ 3 ಕೋಟಿಗೆ ಸ್ಕೆಚ್ ಹಾಕಿರೋದು. ಒಬ್ರಲ್ಲ ಇಬ್ರಲ್ಲ ಹಲವರ ಜೊತೆ ಇದೇ ರೀತಿಯಾಗಿ ಡೀಲಿಂಗ್. ಇದು ಈಗ ಆಡಿಯೋ ಸಾಕ್ಷಿಯ ಮೂಲಕ ಬೆಳಕಿಗೆ ಬರ್ತಾ ಇದೆ. ಕೆದಕಿದಷ್ಟು ಹೊರಗೆ ಬರ್ತಾ ಇದೆ ಚಿನ್ನದ ಕಹಾನಿಗಳು. ಈಗ ನಟ ಧರ್ಮೇಂದ್ರ ಮಾತಾಡಿದ್ದಾರೆ ಅಂತ ಹೇಳಲಾಗಿರುವಂತಹ ಆಡಿಯೋ ಲಭ್ಯವಾಗಿದೆ. ಆ ಆಡಿಯೋದಲ್ಲಿ ಒಂದಷ್ಟು ಡೀಲಿಂಗ್ಗಳಾಗಿದೆ, ಸಂಭಾಷಣೆ ನಡೆಸಿದ್ದಾರೆ. ಏನೇನ್ ಮಾತಾಡಿದ್ದಾರೆ ಆಡಿಯೋದಲ್ಲಿ ಒಮ್ಮೆ ಕೇಳ್ಕೊಂಬರೋಣ. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಸರ್ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ಹಾಂ ನಾಳೆ ಹೋಗ್ತಾ ಇದ್ದೆ ಸರ್. ಹಾಂ ಸರ್. ಹಾಂ 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಮಾತಾಡ್ತೀನಿ. ಇನ್ನವರೆಲ್ಲ ಇರುತ್ತವಲ್ಲ. ಹಾಂ ಸರ್. ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಹಾಂ ಸರ್. ಸರಿ ಸರ್. ಸರಿ ಸರ್. ಸರಿ ಸರ್. ಆಯ್ತು ಸರ್. ಬರ್ತೀನಿ ಸರ್. ಇದನ್ನೆಲ್ಲ ಬಂದಾಗ ಬಾ. ಇವಾಗ ಹೋಗೋದು ನಾಳೆನಾ? ಹಾಂ ನಾಳೆ ಹೋಗ್ತಾ ಇದ್ದೀನಿ ಸರ್. ನಾನು ನಾಳೆನೇ ಆಗುತ್ತೆ. ನಾನು ಬರಕ್ಕಿದ್ದೆ. ಹಾಂ ಸರ್. ನಾಳೆ ಬರುತ್ತೆ, ನಾಳಿದ್ದು ಕರೆಕ್ಟ್ ಆಗಿಲ್ಲ. ನೈಟ್ ಸರಿ ಆಯ್ತು. ನಾನು ನಾಡಿದ್ದು ಆಯ್ತು. ಎಲ್ಲಿದೆ ಅಂತ ಹೇಳ್ತೀಯ? ಹಂಗೇನೆ ಎಲ್ಲಿದ್ಯಾ? ನೀ ಕಂಡಿಡಿ. ನಿನಗೆ ಯಾಕೆ ಹೇಳ್ಬೇಕು? ನಾನು ಕಂಡಿಡ್ತಾ ಇದೀವಿ. ನಾನು ಸ್ವಲ್ಪ ತಗೊಂಡೆ ಕಂಡಿಡಿತಾ ಇದೀರಿ. ಕೋಟ್ ರೆಡಿ ಇಟ್ಕೊಂಡಿರೋ. ಮತ್ತೆ ಇನ್ನೇನಪ್ಪ ಶ್ರೇಯಸ್ ಸಹೋದರ? ಸರ್ ಏನಿಲ್ಲ ಸರ್, ಅದೇ ಸರ್ ನಾನು ಮುದ್ದನ್ಮೇಗೌಡರು ರಿಲೇಟಿವೇ ಸರ್. ನಿಮ್ಮ ಅವಾಗ ಎಲೆಕ್ಷನ್ ಟೈಮಲ್ಲಿ ಅದೇ ಟಿಕೆಟ್ ತಪ್ಪಿದಾಗಲೂ ನೀವೆಲ್ಲ ಮನೆಗೆ ಬಂದಿದ್ರಿ, ಜೊತೆಲೇ ಇದ್ದೆ ಸರ್. ಮೊನ್ನೆ ಅವ್ರ ತಾಯಿ ಸದ್ದಾಗ ಅಲ್ಲೇ ಇದ್ದೆ. ನಾವು ಆ ಸೈಡ್ ಬಂದು ಮಾತಾಡ್ಸೋಷ್ಟ್ರಲ್ಲಿ ನೀವು ಹೊರಟ್ಬಿಟ್ರಿ ಸರ್. ನಮ್ಮ ತಾಯಿನ ಮಾತಾಡ್ಸಿದ್ರಿ ಸರ್, ನೀವು ನಮಸ್ಕಾರ ಮಾಡಿದ್ರಿ ನಮ್ಮ ತಾಯಿನ. ಕರ್ಕೊಂಬಿಡಿ ಸರ್ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಕರ್ಕೊಂಬಿಡಿ ಅಂತ ನನ್ನ ಸಜೆಷನ್. ಮುದ್ದನ್ಮೇಗೌಡ್ರನ್ನ. ಹಾಂ ನಾಳೆ ಹೋಗ 9ನೇ ತಾರೀಕು ಬರ್ತೀನಿ ಸರ್. ಈಗ ಸರ್ ನಿಮ್ಮ ಮಾವನು ನಮ್ಗೆಲ್ಲ ಮಾಡಿದಾರಪ್ಪ. ಹಾಂ ಸರ್. ನಾನು ಏನೋ ಮಾಡಿದ್ದು. ಹಾಂ ಸರ್. ಸ್ವಲ್ಪ ಹೆಲ್ಪ್ ಆಗ್ಬೇಕು. ಕೇಳ್ತೀಯ ಅಂತ ನನಗೆ ಗೊತ್ತು. ಹಾಂ ಸರ್. ನಾನು ಏನು ಇದು ಮಾಡಬೇಕು ಅದು ಮಾತಾಡ್ತೀನಿ. ಹಾಂ ಸರ್. ಸರ್
ನಿಮ್ ಮಾವನ್ಗೆ ಹೌದು. ಅದೇ ಏನಮ್ಮ ಯಾರು ಹೇಳಿದ್ರು ಶ್ರೇಯಸ್? ನಾನ್ ಕೊಟ್ಟಿದ್ದೀನಿ ಅಂತ? ಸರ್ ನೀವೆಲ್ಲ ಕೊಟ್ಟಿದ್ದೀನಿ ಸುಮ್ಮನೆ ಅದೆಲ್ಲ ಯಾರು ಹೇಳಿದ್ರು ಹೇಳು ನಿನ್ಗೆ? ಶ್ರೇಯಸ್ ಯಾರು ಕೊಟ್ಟಿದ್ದೀನ ಹೇಳಿದ್ರು? ಶ್ರೇಯಸ್ ನಾನು? ಇಲ್ಲ ನಂಗೆ ಗೊತ್ತಿಲ್ಲ ನೋಡಿ ಮಾವ ಆಡಿದವೆಲ್ಲ ನಿಮ್ಗೆ ಹಾಕೋದು ಕೇಳೋದು ಅವೆಲ್ಲ ನಾವು ಅವರು ಯಾವುದು ಫೈನಾನ್ಸ್ ಮಾತಾಡಲ್ಲ ಈಗ ಶ್ರೇಯಸ್ ನನಗೆ ಸರ್. ಇವತ್ತು ಒಂದು ಯಾವ್ದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಹಾಂ ಸರ್. ಎಲ್ಲ ಒಂದು 12 ಅರೇಂಜ್ ಆಗಿದ್ದಾಗ ಹಾಂ ಸರ್. 3 ಅರೇಂಜ್ ಆಗ್ಬೇಕಲ್ಲ ಶ್ರೇಯಸ್. ನೀವು ಬರ್ತಿದ್ದಾಗೆ 15 ಆಗೋದು 11 ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಆಡಿಯೋ ಏನಿದೆ ಇದು ಬಹಳ ಹಿಂದೆದು ಅಂತ ಅನ್ಸುತ್ತೆ. ಯಾಕಂದ್ರೆ ಮುದ್ದಹನುಮೇಗೌಡರು ಬಿಜೆಪಿಯಲ್ಲಿ ಇದ್ದಾಗ ಕಾಂಗ್ರೆಸ್ ಕರ್ಕೊಂಬಿಡಿ ಅನ್ನುವಂಥ ಮಾತುಕತೆ ಕೂಡ ಆಗಿರೋದ್ರಿಂದ ಇದು ಬಹಳ ಹಳೇದು ಅಂತ ಅನ್ಸುತ್ತೆ. ಈಗ ಈ ಆಡಿಯೋ ವೈರಲ್ ಆಗಿರೋದಕ್ಕೆ ಕಾರಣ ಏನು? ಜೊತೆಗೆ ಈಗ ನಟ ಧರ್ಮ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಆಡಿಯೋ ನಂತರದಲ್ಲಿ. ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್? ಅಶ್ವಿನಿ, ಹೌದು, ಇದು ಏನು ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂತಹ ಒಂದು ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಕೂಡ ಕಾರಣ ಏನಂದರೆ, ವರಾಹಿ ಜ್ಯುವೆಲರ್ಸ್ನಲ್ಲಿ ಏನು ವನಿತಾ ಐತಾಳಿಗೆ ಏನು ಒಂದು ವಂಚನೆಯನ್ನು ಮಾಡಿದ್ದಾರೆ ಐಶ್ವರ್ಯ ಗೌಡ ಜೊತೆ ಸೇರಿ ನಟ ಧರ್ಮ ಅವರು ಡಿ ಕೆ ಸುರೇಶ್ ರೀತಿಯನ್ನು ಧ್ವನಿಯನ್ನು ಅನುಕರಣೆಯನ್ನು ಮಾಡುವುದರ ಮೂಲಕ ತನಗೆ ಬೇಕಾದಂಥ ರೀತಿಯಲ್ಲಿ ಒಂದು ವಂಚನೆಯನ್ನು ಮಾಡಿರುವಂಥದ್ದು. ಈ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ದಾಖಲಾಗಿದೆ. ಈಗಾಗಲೇ ಐಶ್ವರ್ಯ ಮತ್ತು ಆಕೆಯ ಪತಿಯನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ನಟ ಧರ್ಮ ಈಗ ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೂ ಕೂಡ ಪೊಲೀಸರು ತಲಾಶೆಯನ್ನ ಮಾಡ್ತಾ ಇದ್ದಾರೆ. ಈ ಐಶ್ವರ್ಯ ಮತ್ತು ನಟ ಧರ್ಮ ಏನಿದ್ದಾರೆ ಇಬ್ರು ಸೇರಿ ಬೇರೆ ಬೇರೆ ರೀತಿಯಾಗಿ ಅಂತ ವಂಚನೆ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ಈಗ ವನಿತಾ ಅವರಿಗೂ ಕೂಡ ಯಾವ ರೀತಿಯಾಗಿ ಒಂದು ವಂಚನೆಯನ್ನ ಮಾಡಿದ್ದಾರೆ, ಅದೇ ರೀತಿಯಾಗಿ ಶ್ರೇಯಸ್ ಅನ್ನುವಂತಹ ಒಬ್ಬ ವ್ಯಕ್ತಿಗೂ ಕೂಡ ತಾವು ಏನು ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅಂತ ಹೇಳಿ ಗುರುತಿಸಿಕೊಂಡು ಸೊ ಅವ್ರನ್ನ ಕಾನ್ಫರೆನ್ಸ್ ಕಾಲಲ್ಲಿ ತೆಗೆದುಕೊಂಡು ಐಶ್ವರ್ಯ ಗೌಡ ಅವರು ನನಗೆ ಡಿ ಕೆ ಸುರೇಶ್ ಅವರ ಆಪ್ತರು ಪರಿಚಯಸ್ಥರಾಗಿದ್ದಾರೆ, ಅವ್ರ ಮುಖಾಂತರ ನಿಮಗೆ ಏನು ಕೆಲಸ ಬೇಕಾದರೂ ಮಾಡಿಸ್ಕೊಡ್ತೀನಿ ಅಂತ ಹೇಳುವ ರೀತಿಯಲ್ಲಿ ಶ್ರೇಯಸ್ ಅವ್ರನ್ನ ನಂಬಿಸಿದ್ದಾರೆ. ಅದಾದ ಬಳಿಕ ಅವರು RR ನಗರದಲ್ಲಿರುವಂತಹ ಒಂದು ಕಾಮಗಾರಿಗೂ ಕೂಡ ತನಗೆ ಕಾಂಟ್ರಾಕ್ಟ್ ಅನ್ನು ಕೊಡಿಸುವಂತಹ ಒಂದು ಕೆಲಸಕ್ಕೆ ಅಂದ್ರೆ ಮುಂದಾಗ್ತಾರೆ. ಅಂದ್ರೆ ಐಶ್ವರ್ಯ ಅವರನ್ನ ಭೇಟಿ ಮಾಡಿ ಅವರು ನಮಗೆ ಇದನ್ನ ಕಾಂಟ್ರಾಕ್ಟ್ ಅನ್ನು ಕೊಡಿಸಿ ಅನ್ನುವ ರೀತಿಯಲ್ಲಿ ಹೇಳಿದಾಗ ಕಾನ್ಫರೆನ್ಸ್ ಕಾಲಲ್ಲಿ ಡಿ ಕೆ ಸುರೇಶ್ ಅವ್ರನ್ನೇ ಮಾತಾಡಿಸ್ತೀನಿ ಅಂತ ಹೇಳಿ ಧರ್ಮ ಅವ್ರನ್ನ ಕಾನ್ಫರೆನ್ಸ್ ಕಾಲ್ ತೆಗೆದುಕೊಂಡು ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಶ್ರೇಯಸ್ ಏನಿದ್ದಾರೆ ಅವರನ್ನು ಕೂಡ ಪರಿಚಯ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮುದ್ದಹನುಮೇಗೌಡರವರ ನಾ ಹಳಿಯಾಗಿದ್ದೀನಿ, ನಾನು ಮತ್ತೆ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಅಲ್ಲದೆ ಅವರು ಸಂಬಂಧಿಕರೊಬ್ಬರು ತೀರಿದಾಗ ತಾವು ಕೂಡ ಮನೆಗೆ ಬಂದಿರ್ತೀರಾ, ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡಿದೆ, ಆ ಸಂದರ್ಭದಲ್ಲಿ ನೀವು ನಮ್ಮನ್ನ ಗಮನಿಸಿರಲಿಲ್ಲ ಅಂತ ಕೂಡ ಹೇಳ್ತಾರೆ. ಸದ್ಯಕ್ಕೆ ನೀವು ಎಲ್ಲಿದ್ದೀರಾ ಅಂತ ಹೇಳಿದಾಗ ದುಬೈಗೆ ಹೋಗ್ತಾ ಇದ್ದೀನಿ, 9ನೇ ತಾರೀಕು ವಾಪಸ್ ಬರ್ತೀನಿ, ಬಂದ ನಂತರ ಭೇಟಿ ಆಗ್ತೀನಿ ಅಂತ ಕೂಡ ಪರಿಚಯವನ್ನ ಮಾಡಿಸ್ಕೊಳ್ತಾರೆ. ಅಂದ್ರೆ ಎಲ್ಲಿ ಸಂಸದ ಡಿ ಕೆ ಸುರೇಶ್ ಅವರ ಒಂದು ಪರಿಚಯ ಆಪ್ತನ ಇದ್ದೀನಿ ಅಂತ ಹೇಳಿ ಆ ಒಂದು ಇದನ್ನೇ ಅವರು ಬಂಡವಾಳವನ್ನ ಮಾಡಿಕೊಂಡು ಎಲ್ರಿಗೂ ಕೂಡ ಟೋಪಿ ಹಾಕುವಂತ ಕೆಲಸವನ್ನು ಕೂಡ ಐಶ್ವರ್ಯ ಮಾಡಿದ್ಲು. ಸೊ ಸದ್ಯಕ್ಕೆ ಶ್ರೇಯಸ್ ಅವರಿಗೆ ಎಷ್ಟು ವಂಚನೆ ಮಾಡಿದ್ದಾರೆ, ಒಂದು ಹಣವನ್ನು ಕಳೆದುಕೊಂಡಿದ್ದಾರಾ, ಎಷ್ಟು ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಅವರಿಗೂ ಕೂಡ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕು. ಇದುವರೆಗೂ ಕೂಡ ಅವರು ಕೂಡ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ಏನು ಮತ್ತೆ ಯಾವ ಒಂದು ವಿಚಾರಕ್ಕೋಸ್ಕರ ಇವರು ಏನು ಕೇವಲ ಒಂದು ರಸ್ತೆ ಕಾಮಗಾರಿ ವಿಚಾರಕ್ಕೋಸ್ಕರ ಮಾತಾಡಿದ್ರೆ ಅಥವಾ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಬಿಸ್ನೆಸ್ ಇತ್ತ, ಈ ಎಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾದ್ರೆ ಇದುವರೆಗೂ ಕೂಡ ಅವರು ಯಾವುದೇ ದೂರನ್ನು ಕೂಡ ಕೊಡದೇ ಇರೋದ್ರಿಂದಾಗಿ ಸೊ ಈ ಒಂದು ಆಡಿಯೋ ಕ್ಲಿಪ್ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಧರ್ಮ ಮತ್ತೆ ಐಶ್ವರ್ಯ ಗೌಡ ಅವರು ಸೇರಿ ಮಾತಾಡಿರುವಂತಹ ಒಂದು ಆಡಿಯೋಗಳೇನಿದೆ, ಈಗಾಗಲೇ ಏನು ವರಾಹಿ ಜ್ಯುವೆಲರ್ಸ್ ನಲ್ಲಿ ಆಗಿರುವಂತಹ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕ್ಲಿಪ್ಗಳನ್ನೆಲ್ಲ ಕೂಡ ಈಗಾಗಲೇ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಅವರ ಧ್ವನಿಯನ್ನು ಕೂಡ ಸ್ಯಾಂಪಲ್ ಅನ್ನು ಪಡೆದುಕೊಂಡು FSLಗೂ ಕೂಡ ಕಳಿಸ್ತಾರೆ. ವರದಿ ಬಂದ ನಂತರ ಈ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ರೆ, ಧರ್ಮ ಕೂಡ ಎಸ್ಕೇಪ್ ಆಗಿರುವಂತದ್ದು. ಸೊ ಈಗಾಗಲೇ ಪರಪ್ನಗರ ಜೈಲಿನಲ್ಲಿರುವಂತ ಐಶ್ವರ್ಯ ಗೌಡರನ್ನ ಭಾರಿ ವಾರೆಂಟ್ ಮೇಲೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.